ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೂನ್ ಕ್ರಿಶ್ ಕ್ರಿಯೇಷನ್ಸ್. ಇವತ್ತೊಂದು ಮೇಕಪ್ ಇತ್ತು ನನಗೆ. ಸೊ ನನ್ನ ಕಸ್ಟಮರ್ ಅವರು ಬ್ಲೌಸಲ್ಲೇ ಇಲ್ಲೇ ಸ್ಟಿಚ್ ಮಾಡಿಸಿದ್ರು ಮದುವೆ ಇದು. ಸೊ ಒಂದು ಮೇಕಪ್ ಇದೆ ಅಕ್ಕ, ನೀವೇ ಮಾಡಿಕೊಡಿ ಅಂತ ಹೇಳಿದರು. ಸೊ ಹಾಗಾಗಿ ಅಲ್ಲಿಗೆ ರೆಡಿ ಆಗಿ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ ಯಾವ ಥರ ಮೇಕಪ್ ಬಂದಿದೆ ಏನು ಅಂತ. ಈ ಮೇಕಪ್ ಯಾವ ಥರ ಬಂದಿದೆ ಏನು ಅಂತ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಒಂದು ಸರಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ನಾನು ನೆಕ್ಸ್ಟ್ ಹಾಕೋ ವೀಡಿಯೋ ನಿಮಗೆ ಫಸ್ಟೇ ಶೋ ಆಗ್ತಾ ಹೋಗುತ್ತೆ. ಸಬ್ಸ್ಕ್ರೈಬ್ ಆದರೆ ಅಲ್ವಾ ಗಾಯ್ಸ್, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ಅಲ್ವಾ. ಸೊ ನಾನು ಮೇಕಪ್ಪಿಗೆ ಹೋಗೋಕ್ಕೂ ಮುಂಚೆ ಸೀರೆ ಎಲ್ಲ ಡ್ರಾಪಿಂಗ್ ಮಾಡಿಬಿಟ್ಟು ಪ್ರಿಪ್ಲೇಟಿಂಗ್ ಮಾಡಿಬಿಟ್ಟು ಐರನ್ ಮಾಡಿ ಪ್ಯಾಕ್ ಮಾಡ್ಕೊಂಡೆ. ಸೊ ಇದು ಬಂದುಬಿಟ್ಟು ನಾನು ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಅವಳು ಬ್ಲೌಸ್ನು ನಮ್ಮ ಹತ್ರನೇ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ಲು. ಸ್ಯಾರೇ ಮತ್ತು ಬ್ಲೌಸು ಕಾಂಬಿನೇಷನ್ ಇರಲಿಲ್ಲ. ಸ್ಯಾರಿನೂ ಪಿಂಕ್ ಇತ್ತು, ಬ್ಲೌಸು ಪಿಂಕ್ ಇತ್ತು. ಸೊ ಕಾಂಬಿನೇಷನ್ ಇದ್ರೇ ವರ್ಕ್ ಚೆನ್ನಾಗಾಗೋದಂತ ಹೇಳಿಬಿಟ್ಟು ಅದಕ್ಕೆ ಆಪೋಸಿಟ್ ಕಲರಾಗಿ ಕಾಂಬಿನೇಷನ್ಲಿ ಪಿಂಕು ಗ್ರೀನು ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ನಾವೆಲ್ಲ ನೋಡಿದ್ರ ಪ್ರಕಾರ. ಹಾಗಾಗಿ ಗ್ರೀನ್ ಬ್ಲೌಸ್ಗೆ ವರ್ಕ್ ಆಗ್ತೀವಪ್ಪಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಅಂತ ಹೇಳಿದಾಗ, ಆಯಿತು ಅಕ್ಕ ಚೆನ್ನಾಗಿ ಕಾಣಿಸಿದ್ರೆ ಸಾಕು, ನಿಮಗೆ ಗೊತ್ತಿರುತ್ತೆ, ಸೊ ಅದೇ ಥರನೇ ಮಾಡಿ ಅಂತ ಹೇಳಿಬಿಟ್ಟು ಗ್ರೀನ್ ಬ್ಲೌಸ್ನ ತಂದು ಕೊಟ್ಟಳು. ಸೊ ನಾವು ಪಿಂಕು ಮತ್ತು ಗೋಲ್ಡಲ್ಲಿ ಕಾಂಬಿನೇಷನ್ ಮತ್ತು ಸಿಲ್ವರ್ ಥ್ರೆಡ್ ಕೂಡ ಇತ್ತು ಸ್ಯಾರಿಲಿ. 3 ಕಲರ್ ಯೂಸ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂತು. ಇದು ಬಂದುಬಿಟ್ಟು ಮುಹೂರ್ತದ ಸೀರೆದು, ಅವಳು ಕ್ರೀಮ್ ಕಲರಲ್ಲಿ ತೊಗೊಂಡಿದ್ಲು. ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರೋದ್ರಿಂದನೇ ತುಂಬಾ ಚೆನ್ನಾಗಿ ಬಂತು. ವರ್ಕ್ ಬಂದುಬಿಟ್ಟು ಕೆಳಗಡೆ ಬೀಡ್ಸ್ ವರ್ಕೂ ಮಾಡಿದ್ವಿ 2 ಬ್ಲೌಸಿಗೂ. ಇದು ಬಂದುಬಿಟ್ಟು ಕ್ರೀಮ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಇರೋದ್ರಲ್ಲ ಆಗಿ ಬಂದಿತ್ತು. ಡಿಸೈನ್ ಬಂದುಬಿಟ್ಟು ವೇರ್ ಮಾಡಿದಾಗೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಸೊ ಅವಳು ಇದಕ್ಕೂ ಮುಂಚೆನೇ ಬ್ಲೌಸನ್ನು ತುಂಬಾ ಹೊಲಿಸಿದ್ಲು. ಇವಾಗ ಮದುವೆಗೆ ಅಂತ ಹೇಳ್ಬಿಟ್ಟು ಒಂದು 4 ಬ್ಲೌಸು ತುಂಬಾ ಗ್ರ್ಯಾಂಡಾಗಿ ಸ್ಟಿಚ್ ಮಾಡಿಸಿದ್ಲು. ಒಂದು 6-7 ಬ್ಲೌಸು ನಾರ್ಮಲ್ಲಾಗಿ ಬೋಟ್ ನೆಕ್ಕು ಫ್ಯಾನ್ಸಿ ಸೀರೆ ಇರೋದ್ರಿಂದ ನಾರ್ಮಲಾಗಿಯೇ ಸ್ಟಿಚ್ ಮಾಡಿಸಿದ್ಲು. ಸೊ ಇದೆಲ್ಲ ಆದಮೇಲೆ ರೆಡಿ ಮಾಡಿಕೊಂಡು ಮೇಕಪ್ಪಿಗೆ ಅಂತ ಹೇಳಿ ಹೊರಟೆ. ಸೊ ಅವಳು ಮುಹೂರ್ತ ಎಲ್ಲ ಆಗಿಬಿಟ್ಟು ಮೇಕಪ್ಪಿಗೆ ವೆಯ್ಟ್ ಮಾಡ್ತಾ ಇದ್ಲು ರಿಸೆಪ್ಷನ್ನಿಗೆ. ಸೊ ನಾನು ಹೋಗ್ಬಿಟ್ಟು 1 ಅವರಲ್ಲಿ ರೆಡಿ ಮಾಡಿದೆ. ಮೇಕಪ್ಪು ಕೂಡ ತುಂಬ ಚೆನ್ನಾಗಿ ಬಂತು. ಕೆಲವರು ಸ್ವಲ್ಪ ಅವರು ಚಿಕ್ಕಮ್ಮ ಅಂದರೆ ಚಿಕ್ಕಿ ನಾದಿನಿಯರು ಅಂತ ಏನು ಹೇಳ್ತಾರೆ, ಅವರು ಸ್ಯಾರಿದು ಇದು ಬ್ಲೌಸ್ ಅಲ್ಲ ಕಾಂಬಿನೇಷನ್ ಮಾಡ್ಕೊಂಡಿದ್ದೀಯ ಚೆನ್ನಾಗಿ ಕಾಣಿಸ್ತಿದೆ ಅಂತ ಕಮೆಂಟ್ಸ್ ಕೊಟ್ಟರು. ನನಗೆ ಗೊತ್ತಿರಲಿಲ್ಲ ಅಕ್ಕ, ಅವರು ಸ್ಟಿಚ್ ಮಾಡಿದ್ದಾರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದರೆ ನಾನು ಸರಿ ಅಂತ ಹೇಳಿದ್ದಕ್ಕೆ ಸ್ಟಿಚ್ ಮಾಡಿದ್ದಾರೆ, ಹಾಗಾಗಿ ಚೆನ್ನಾಗಾಗಿದೆ ಅಂತಲೂ ಹೇಳಿದ್ಲು ಅವಳು. ಸೊ ಮೇಕಪ್ ಎಲ್ಲರೂ ಇಷ್ಟಪಟ್ಟರು, ಚೆನ್ನಾಗಾಗಿದೆ, ನ್ಯಾಚುರಲ್ಲಾಗಿ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದ್ದಾರೆ ನಮ್ಮ ಹುಡುಗಿ ಅಂತ ಹೇಳಿದರು. ಹುಡುಗ ಕೂಡ ನಮ್ಮ ಹುಡುಗಿ ಎಲ್ಲ ಇವಳು ಎಲ್ಲೋದ್ಲು ನಮ್ಮ ಹುಡುಗಿ ಕಣ್ಮರೆ ಆಗಿದ್ದಾಳೆ, ಹುಡುಕಬೇಕು ಅಂತ ಹೇಳಿ ಅವಳಿಗೆ ಕಾಲ ಎಳಿತಾ ಇದ್ದರು. ಅವಳು ಸ್ಮೈಲ್ ಕೊಟ್ಬಿಟ್ಟು ನಿಮ್ಮ ಹುಡುಗಿ ಎಲ್ಲ ಕಾಣೆ ಆಗಿದ್ದಾಳೆ, ಹುಡ್ಕೊಂಡು ಹೋಗಿ ನೀವು ಅಂತ ಹೇಳ್ತಾ ಇದ್ಲು. ಸೊ ಇವತ್ತಿನ ಮೇಕಪ್ ಇದಾಗಿರುತ್ತೆ, ಸಿಂಪಲ್ಲಾಗಿ ಮತ್ತು ನ್ಯಾಚುರಲ್ಲಾಗಿ ಮಾಡೋಕ್ಕೆ ಹೇಳಿದರು. ಹಾಗಾಗಿ ತುಂಬಾ ನ್ಯಾಚುರಲ್ಲಾಗಿ ಬಂದಿದೆ ಅಂತ ಹೇಳಿದರು ಅಲ್ಲಿರೋರೆಲ್ಲನೂ. ಹೇರ್ ಸ್ಟೈಲೂ ಅಷ್ಟೇ ತುಂಬಾ ಇಷ್ಟ ಆಯಿತು ಅಂತ ಹೇಳಿದರು. ಅವಳು ಹೇರ್ ಸ್ಟೈಲೇ ನ್ಯಾಚುರಲ್ಲಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿಸ್ ಅಂತಲೂ ಹೇಳಿದರು. ನನಗೂ ಖುಷಿ ಆಯಿತು. ನಿಮಗೂ ಏನಾದರೂ ಸಿಂಪಲ್ಲಾಗಿ ಮತ್ತು ನ್ಯಾಚುರಲ್ಲಾಗಿ ಮೇಕಪ್ ಮಾಡಿಸ್ಕೋಬೇಕು ಅಂತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಖಂಡಿತವಾಗ್ಲೂ ನಿಮಗೆ ರೀಚ್ ಆಗ್ತೀನಿ. ಸೊ ಇವತ್ತಿನ ವೀಡಿಯೋ ಇದಾಗಿರುತ್ತೆ. ಸಿಂಪಲ್ಲಾಗಿ ಗ್ಲಾಸಿಯಾಗಿ ಮತ್ತು ನ್ಯಾಚುರಲ್ಲಾಗಿ ಯಾವ ಥರ ಮೇಕಪ್ನ ಮಾಡ್ಬೋದು ಅಂತೇಳಿ ನಿಮ್ಗೆ ಇವಾಗಲೇ ಗೊತ್ತಾಗಿದೆ. ಸೊ ಇದೇ ಥರ ನಿಮಗೆ ಮೇಕಪ್ ಮಾಡಿಸ್ಕೋಬೇಕು ಅಂತ ಹೇಳಿದರೆ ಮೇಕಓವರ್ ನಾನು ಖಂಡಿತವಾಗ್ಲೂ ಮಾಡಿಕೊಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಮೇಕಓವರ್ ಬಗ್ಗೆ ನೋಡಿದ್ರಲ್ವ. ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ನೆಕ್ಸ್ಟ್ ಇದೇ ಥರ ಬ್ಯೂಟಿಫುಲ್ಲಾಗಿರ್ತಕ್ಕಂಥ ನಿಮ್ಗೆ ಇಷ್ಟ ಆಗೋ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈ ವಿಡಿಯೋದಿಂದ ಹೋಗೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋದಿಂದ ಎಕ್ಸಿಟ್ ಆಗಿ. ಯಾಕಂದರೆ ನಾನು ನೆಕ್ಸ್ಟ್ ಹಾಕೋ ವೆರೈಟಿ ವೀಡಿಯೋಸ್ ನಿಮಗೆ ಬೇಗನೆ ಶೋ ಆಗ್ತಾ ಹೋಗುತ್ತೆ. ಓಕೆ, ಸಬ್ಸ್ಕ್ರೈಬ್ ಆದರೆ ಅಲ್ವಾ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರಲ್ಲ. ಓಕೆ ಗೈಸ್, ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.